ಈ ವರ್ಷ ಅಂತೂ 60 ಲಕ್ಷ ಉಳಿದ. 60 ಲಕ್ಷ. ಲಾಸ್ಟ್ ವರ್ಷ 85 ಲಕ್ಷ ಉಳಿದಿತ್ತು. ಹಚ್ಚೆ ವರ್ಷನ 70 ಲಕ್ಷ ಉಳಿದಿತ್ತು. 70 ಲಕ್ಷ. ಈ ವೈರಸ್ ಸರ್ಕಾರ ರೇಟ್ ಸ್ವಲ್ಪ ಜಾಸ್ತಿ ಇದ್ದದ್ದು. ಈ ವರ್ಷ ಅದಕ್ಕೆ ಕಡಿಮೆ ಉಳಿದಂದ್ರೆ ಹೋದ ವರ್ಷ 85 ಉಳಿತಾರೆ, ಇವತ್ತು 60 ಉಳಿತಂದ್ರೆ ಇವು ಜಾಸ್ತಿ ಹಣ್ಣು ಡ್ರಾಪ್ ಆಗಿ ಮಳೆ ಜಾಸ್ತಿ ಸೇಲ್ಸಲ್ಲ. ಈ ವರ್ಷ ಮಳೆ ಜಾಸ್ತಿ, ಬಿಲ್ಡಿಂಗ್ ಸ್ವಲ್ಪ ಕಡಿಮೆ ಬಂತು, ಹಂಗಾಗಿ ಸ್ವಲ್ಪ ಡ್ರಾಪ್ ಆಗಿದ್ದು. ಸ್ವಲ್ಪ ಕಾಯಿ ಡ್ಯಾಮೇಜ್ ಬಂದು ಸ್ವಲ್ಪ ಮಳೆ ಜಾಸ್ತಿ ಸಲ ಕಾಯಿ ಕೊಡ್ತು ಡ್ಯಾಮೇಜ್ ಆಗಿ ಹೋದ ವರ್ಷ ಈ ವರ್ಷ ಸ್ವಲ್ಪ ಬೀಲ್ಡ್ ಕಡಿಮೆ. ಒಂದ್ಸಲ ಚೆನ್ನಾಗಿ ಸೆಟ್ಟಿಂಗ್ ಆದ್ರೆ ಈಗ ನೀವು ನೋಡ್ತಿರಲ್ಲ, ಈ ಗಿಡಕ್ಕೆ 60 ರಿಂದ 70 ಕೆಜಿ ತೆಗೆದ್ವಿ ನಾವು. ಒಂದು ಗಿಡಕ್ಕೆ 60 ರಿಂದ 70 ಕೆಜಿ. 60 ಕೆಜಿ 70 ಕೆಜಿ ಬಂದಿದೆ. ನಿಮ್ಗೆ ಹೈಯೆಸ್ಟ್ ರೇಟ್ ಎಷ್ಟು ಸಿಕ್ಕಿದೆ, ಲೋಯೆಸ್ಟ್ ರೇಟ್ ಎಷ್ಟು ಸಿಕ್ಕಿದೆ? ಎಷ್ಟು ನಮಗೆ 200 ರೂಪಾಯಿ ಸಿಕ್ಕಲ್ಲ ಕೆಜಿ. ಲೋಯೆಸ್ಟ್ ಅಂದ್ರೆ 100 ರೂಪಾಯಿ. 100. ಓಕೆ ಸರ್, ಈ ಟ್ಯಾಂಕ್ಗಳು ಏನಕ್ಕೆ ಮಾಡಿರೋದು, ಏನ್ ಸರ್ ಇದು? ಜೀವಾಮೃತ ಇಲ್ಲಿ ಇದ್ರಾಗ ಮಾಡ್ಕೊಂಡ್ ಜೀವಾಮೃತ ಇಲ್ಲೇ ರೆಡಿ ಮಾಡ್ಕೊಂಡು ಓಕೆ ಇಲ್ಲಿಂದ ಡ್ರಿಪ್ ಮುಖಾಂತರ ಇಲ್ಲಿ ಐತಲ್ಲ, ಈ ಪಂಪಿನಿಂದ ಡ್ರಿಪ್ ಮಾಡ್ತೀರಾ? ಡ್ರಿಪ್ ಹೋಗ್ಬಿಡ್ತಾರೆ. ಇದು ಎಷ್ಟು ಎಕರೆ ಇದೆ ಸರ್ ಟೋಟಲ್? 18 ಎಕರೆ ಇದೆ. 18 ಎಕರೆ ಇದೆ. ಓಕೆ, 18 ಎಕರೆಯಲ್ಲಿ ಟೋಟಲ್ ದಾಳಿಂಬೆನಾ ಸರ್ ಮಾಡಿರೋದು? ಟೋಟಲ್ ಎಲ್ಲ ದಾಳಿಂಬೆ ಮಾಡಿ. ಎಷ್ಟು ವರ್ಷ ಆಯ್ತು ಸರ್ ಇದು ಮಾಡಕ್ಕೆ? ನಾವು ಇದು ಮಾಡಕ್ಕೆ 12 ವರ್ಷ ಆಯ್ತು. 12 ವರ್ಷ. ಇದು ಈ ಕಡೆ ಸಾಲ 14 ಇದೆ. ಓಕೆ, ಹಿಂಗ 8 ಅಡಿ ಗಿಡ 8 ಗಿಡ 8 ಇದೆ. ಸಾಲಿಂದ ಸಾಲ 14. ಸರ್, ಈ ಸ್ಪೇಸಿಂಗಿಗೆ 1 ಎಕರೆಗೆ ಎಷ್ಟು ಗಿಡ ಕೂತಿದಾವೆ ಸರ್? ಈಗ 380 ಗಿಡ ಕುಂದಿರ್ತಾವೆ. 380. 1 ಎಕರೆಗೆ 17 ಟನ್ ಬಂತು. ಓಕೆ, 1 ಎಕರೆ 17 ಟನ್. 17 ಟನ್ ಬಂತು. ಅಷ್ಟು ಇಲ್ಲ ಅಂದ್ರೆ ನಮ್ದು ಅದೇ ಇಂಪಾರ್ಟೆಂಟ್. ಮೇನ್ ನಮಗೇನು ದಾಳಿಂಬರಿಗೆ ಆದ್ರೆ ವಾತಾವರಣ ಮೇನ್. 80% ವಾತಾವರಣ ಡಿಪೆಂಡ್, 20% ನಮ್ ಕೈಯಾಗಿರುತ್ತೆ ಕೆಲಸ. ಈ ವರ್ಷ ಚೆನ್ನಾಗಿ ಬಂದು ಇಷ್ಟೇ ಎಲ್ಲಾ ಕಡೆ ಫೇಲ್ ಆದ್ರೆ ನಾವು ಫೇಲ್ ಆಗಿಲ್ಲ. ಹೌದು. ಅದು ಈಗ ತೆಗೆದ್ಮೇಲೆ ಬೇರೆ ಏನಾನ ಪ್ಲಾನ್ ಇದೆಯಾ ಸರ್ ಮತ್ತೆ ಮಾಡೋಂಥದ್ದು? ಅಷ್ಟೇ ಮತ್ತೆ ದಾಳಿಂಬೆನ ಮಾಡ್ತೀವಿ. 1 ವರ್ಷ ಗ್ಯಾಪ್ ಮಾಡ್ತೀವಿ. 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪನಿ ಹುಡ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ.